ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಇವಾಗ ರೂಮ್ಗೆ ತಲುಪಿದ್ದೀನಿ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ರೂಮ್ ತಲುಪಿಲ್ಲ, ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನಿದ್ರೆಯನ್ನು ಮಾಡೋದು, ಇನ್ನೇನು ಮಾಡೋದು, ಒಂದು 3-4 ಅವರ್ಸ್ ನಿದ್ರೆ. 3-4 ಅವರ್ಸ್ ಏನು, ಇವಾಗ 5 ಗಂಟೆ, 6, 7, 8 ಗಂಟೆವರೆಗೂ ನಿದ್ರೆ ಮಾಡುತ್ತೀನಿ. ಇನ್ನೇನು ಮಾಡೋದು, 8 ಗಂಟೆವರೆಗೆ ನಿದ್ರೆ. ಅಲ್ಲಿಂದ ಆಫೀಸು. ಸೊ ಆ ಕಡೆ ಕ್ರಾಸ್ ಆದರೆ ಸೈಡಲ್ಲೇ ಹೋಗೋಣ. ಸೊ ಕಾಲು ಬೇರೆ ಹೆವಿ ನೋವಾಗ್ತಿದೆ. ನೆನ್ನೆ ಫುಟ್ಬಾಲ್ ಆಡಿ ನೆನ್ನೆ ಈ ಟೈಮ್ಗೆ ಅಂದರೆ 12 ಅವರ್ಸ್ ಬ್ಯಾಕ್ ಆಗಿರೋದು. ಇದು ಸಂಜೆ 5 ಗಂಟೆ ಆಗಿರೋದು. ಇವಾಗ ಮಾರ್ನಿಂಗ್ 5 ಗಂಟೆ. ನಡೆಯೋಕ್ಕೆ ಐತಿಲ್ಲ, ಆ ರೇಂಜ್ಗೆ ನೋವಿದೆ. ಬೆರಳು ಸ್ಪೆಷಲಿ ಲೆಫ್ಟು ಹೆವಿ ನೋವಾಗ್ತಾಯಿದೆ. ಏನು ಮಾಡೋದು ಇವಾಗ? ಆಟ ಬೇಕಂದರೆ ನೋವೆಲ್ಲ ಬೇಕು. ಅಂದರೆ ಅದು ಮೇಯ್ನ್. ಇನ್ನೂ ಒಂದು ಏನಂದರೆ, ಅದು ಇವಾಗಷ್ಟೇ ಬಂದಿರೋದು, ತುಂಬಾ ತಿನ್ ನೇಲಿದೆ. ಸೊ ನಾರ್ಮಲಾಗಿ ಸ್ವಲ್ಪ ರಫ್ ಇರುತ್ತಲ್ಲ, ಅಷ್ಟು ರಫ್ ಇಲ್ಲ ಇದು. ಅದಕ್ಕೆ ಇನ್ನೂ ಸ್ವಲ್ಪ ನೋವು ಜಾಸ್ತಿನೇ ಇದೆ. ಇದು ಹೋಗಿ ಇನ್ನೊಂದು ನೇಲ್ ಬರೋ ಅಷ್ಟರಲ್ಲೆಲ್ಲ ಹೆವಿ ಟೈಮ್ ಆಗುತ್ತೆ. ಆ ನೇಲು ಯಾವಾಗ ಬರುತ್ತೋ ದೇವರಿಗೆ ಗೊತ್ತು. ಇಲ್ಲಿ ಸ್ಟಾರ್ಟ್ ಆಗಿಬಿಟ್ಟೈತೆ ಅಷ್ಟು ಬೇಗ. ಟೀಗೆ ಕುಡ್ಕೊಂಡು ಹೋಗೋದ ಅಂದ್ಕೊಳ್ತಾ ಇದ್ದೀನಿ. ಬೇಡ, ಹೋಗಿ ಸೀದಾ ನಿದ್ರೆ ಮಾಡಿಬಿಟ್ರೆ ಸಾಕು. ರೂಮ್ಮೇಟ್ ಎಲ್ಲರೂ ಅವರು ಡೋರ್ ಓಪನ್ ಮಾಡಿದ್ರೂ ಓದಿಲ್ವಲ್ಲ. ಡೋರ್ ಓಪನ್ ಮಾಡಿದ್ರೆ ಹೆಂಗೋ ನಡೆಯುತ್ತೆ. 5 ಗಂಟೆ ಇನ್ನೇನು, ಆಲ್ರೆಡಿ ಬೆಳಕು ಇವಾಗ ಬರುತ್ತೆ. ಇನ್ನೊಂದು 1 ಅವರಲ್ಲಿ ಸನ್ರೈಸು ಕಾಣಿಸುತ್ತೆ. ವೆಯ್ಟ್ ಮಾಡಿದ್ರೆ ಬೇರೆ ವೆಯ್ಟ್ ಮಾಡೋಕ್ಕಾಗಲ್ವೇ? ಇನ್ನೂ ನಡಿಬೇಕಾಗೋದು, ಎಲ್ಲೋ ನಡೀತೀವಿ. ಸ್ವಲ್ಪ ಹೆಂಗೆ ಹೋಗೋದು ಈಗ ನಾವು ಇಟ್ಕೊಂಡು ಅಂತ ಅನಿಸ್ತಾ ಇದೆ. ಆಸೆ ಹಾಗೆ ಯಾವಾಗ ಫುಟ್ಬಾಲ್ ಆಡ್ತೀನೋ ದೇವರಿಗೆ ಗೊತ್ತು. ಬಟ್ ಇಲ್ಲಿ ರೂಮ್ ಹತ್ರ ಆಡ್ತಾರೆ ಆಯಿತಾ. ಅಲ್ಲಿ ಇವಾಗ ನಾಳೆಯಿಂದ ಹೋಗೋಕ್ಕೆ ಆಗಲ್ಲ ಅನ್ಕೋತೀನಿ. ಈ ನಾವು ಸ್ವಲ್ಪ ಏನಿಲ್ಲ ಅಂದರೆ ಇದಕ್ಕಿಂತ ಮುಂಚೆನೂ ಈ ಥರ ಆಗಿರೋದಿದೆ. ಬಟ್ ಅದರದ್ದು ಬೂಟ್ ಹಾಕ್ಕೊಳ್ಳೋ ಟೈಮಲ್ಲಷ್ಟೇ ಸ್ವಲ್ಪ ನೋವಾಗೋದು. ಇವಾಗ ಇದು ನಡೆಯೋದಕ್ಕೆ ತುಂಬ ಕಷ್ಟ ಮಾಡಿಕೊಡ್ತಾಯಿದೆ ನನಗೆ. ಏನಾಗುತ್ತೆ ಇವಾಗ? ಡೈರೆಕ್ಟಾಗಿ ಸಿಗ್ತೀನಿ ಬನ್ನಿ ರೂಮಲ್ಲಿ. ಇದೇ ಜಾಗದಲ್ಲಿ ಆಡಾಡೋಕ್ಕೆ ಬರೋದು. ಸೊ ಇಲ್ಲಿ ಇವಾಗ ಒಂದು ಸ್ವಲ್ಪ ಇನ್ನೊಂದು 1.5 ಅವರಲ್ಲಿ ಎಲ್ಲ ಇಲ್ಲಿಗೆ ಬರ್ತಾರೆ. ಸೊ ಅಷ್ಟು ಬೇಗ ಬೆಳಕು ಕರಿಯುತ್ತೆ. ಇವಾಗ ನೈಟ್ ಥರ ಕಾಣಿಸ್ತಾ ಇದೆ. ಇನ್ನೊಂದು 1.5 ಅವರಲ್ಲಿ ಎಲ್ಲ ಕಂಪ್ಲೀಟ್ ಇದು ಹೋಗಿ ಬೆಳಕು ಬರುತ್ತೆ. ಸೊ ಎಲ್ಲ ಜನರು ಆಟಾಡೋಕ್ಕೂ ಬರ್ತಾರೆ. ನಾನಂತೂ ಇವತ್ತು ಬರಲ್ಲ ಬಿಡಿ. ನಾಳೆಯಿಂದ ಬರ್ತೀನೋ ಗೊತ್ತಿಲ್ಲ. ಸ್ವಲ್ಪ ನೋವು ಕಮ್ಮಿ ಆದರೆ. ಇದು ಹೆವಿ ಪೇನ್, ಈ ಥರ ಪೇನ್ ನಾನು ಯಾವತ್ತೂ ಫೀಲ್ ಆಗಿಲ್ಲ. ಯಾಕಂದರೆ ಈ ಆಲ್ರೆಡಿ ರಿಪೀಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನೇಲು ತುಂಬ ಅದು ಪ್ರಾಪರಾಗಿ ನೇಲ್ ಹೆಂಗಿರುತ್ತೆ ಅಂದರೆ ಸ್ವಲ್ಪ ರಫ್ ಇರುತ್ತಲ್ವ, ಆ ಥರ ಇಲ್ಲ ಅದು ಇವಾಗಷ್ಟೇ ಬಂದಿದೆ. ಸೊ ಅದೊಂದು 1 ಮಂತ್ ನಾನು ಬಿಟ್ಟೆ ಆಟ ಆಡಿದರೆ ಸ್ವಲ್ಪ ಏನೋ ಇದಾಗ್ತಿತ್ತು. ಇದು ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಆ ನೇಲು ಹೋಗದೆ ಇರೋ ಥರ ಅಂದರೆ ಫುಲ್ಲು ಫ್ರಂಟ್ವರೆಗೂ ನೇಲು ಕಟ್ ಮಾಡಿದ್ದೀನಿ. ನೇಲು ಕಟ್ ಮಾಡಿಲ್ಲ ಅಂತನೂ ಇಲ್ಲ. ಸೊ ಬನ್ನಿ ಇವಾಗ ರೂಮಲ್ಲಿ ಹೋಗೋಣ. ಅವರು ಡೋರ್ ತೆಗಿತಾರ, ಇಲ್ಲ ನಮ್ಮ ರೂಮ್ಮೇಟ್ ಇದ್ದಾರೋ ಇಲ್ವೋ ಒಂದು ಗೊತ್ತಿಲ್ಲ. ಜೊತೆಗೆ ಇನ್ನೊಂದು ಡಿಶ್, ರೂಮ್ಗೆ ಇನ್ನು ಯಾರ್ಯಾರು ಬಂದವರು ಕಪಾಳಪ್ಪ ನಮ್ಗ ಅದು ಇನ್ನೊಂದು. ಯಾಕಂದರೆ ಇವಾಗ ನಮ್ಮ ರೂಮಲ್ಲಿ ನಾವು ಇಬ್ಬರೇ ಇದ್ದಿದ್ದು. ಇನ್ನು 2 ಬೆಡ್ ಖಾಲಿ ಇತ್ತು. ನೋಡೋಣ ಯಾರಾದರೂ ಬಂದಿದ್ರೆ ಇನ್ನು ಅದೊಂದು ಕರ್ಮ. ಏನಾಗಿರುತ್ತೆ ಅಂತ ಇವಾಗ ರೂಮಲ್ಲಿ ಹೋದರೆ ಎಲ್ಲ ಗೊತ್ತು. ಇದೇ ನೋಡಿ ನಮ್ಮ PG ಹೋಗ್ತಾ ಇರೋ ದಾರಿ. ಸೊ ಅಲ್ಲಿದೆ ನಮ್ಮ PG. ಏನು ಸೀನ್ ಅಂತೇಳಿ ಹೋಗಿ ತೋರಿಸ್ತೀನಿ.
ಮಾರ್ನಿಂಗ್ ಬಂದವನು ಇವಾಗ ಮಾರ್ನಿಂಗ್ ಎಷ್ಟು 4 ಗಂಟೆ ಅಗೇನ್ 12 ಅವರ್ಸ್ ಆಗಿಬಿಟ್ಟಿದೆ ಇವರು. 12 ಅವರ್ಸ್ ಅಂದರೆ ಇವಾಗ 3 ಗಂಟೆ 3:30. ಸೊ ಇವಾಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಿದ್ರೆ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ನಿದ್ರೆ. ಸೊ ಬಸ್ಸಲ್ಲಿ ಬರೋದುವಾಗ ನಿದ್ರೆ ಆಗಲ್ಲ, ಕಂಪ್ಲೀಟ್ ಆಗಲ್ಲ. ಇವಾಗ ನಿದ್ರೆನೂ ಮಾಡಿಲ್ಲ, ನಿದ್ರೆನೂ ಮಾಡಬೇಕು. ನಿದ್ರೆ ನೈಟೇ. ಸೊ ಇವಾಗ ಹಳೆ ವ್ಲಾಗು ಇವತ್ತಿನ ವ್ಲಾಗೇ ಅಪ್ಲೋಡ್ ಆಗಿಲ್ಲ. ಸೊ ಇನ್ನು ಈ ವ್ಲಾಗು ಎಡಿಟ್ ಮಾಡಿ ಯಾವುದು ಇವಾಗ ಎಕ್ಸ್ಪೋರ್ಟ್ ಆಗ್ತಾಯಿದೆ, ಅದೊಂದು ಅಪ್ಲೋಡ್ ಆದರೆ ಅದಾಗಿ ಇನ್ನು ರೀಲು ಒಂದು ಶೂಟು. ರೀಲ್ ಅಂದರೆ ವಾಯ್ಸ್ ಓವರ್ ಕೊಡೋಕ್ಕಿದೆ. ಸೊ ಅದು ಒಂದು ಮಾಡಿ ಅದು ಅಪ್ಲೋಡ್ ಮಾಡಿ ಇದು ಅಪ್ಲೋಡ್ ಮಾಡಿ ಟೈಮ್ ಇಲ್ಲೇ ಹೋಗುತ್ತೆ ಇವತ್ತು. ಹೊರಗಡೆ ಒಂದು ಸ್ವಲ್ಪ ಹಂಗೆ ಹೋಗಿ ಬರೋಣ ಅಂತ ಅನಿಸ್ತಿದೆ. ಆದರೆ ನನ್ನ ನೇಲ್ಸು ಹೋಯ್ತುಗತ್ತೆ, ನಡೆಯೋಕ್ಕೆ ಆಯ್ತಲ್ಲ. ಮಾರ್ನಿಂಗು ಅದೇ ಹೇಳಿದ್ದೀನಿ, ಇವಾಗಲೂ ಅದನ್ನೇ ಹೇಳ್ತಾಯಿದ್ದೀನಿ. ಸೊ ಆವಾಗ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಪರವಾಗಿಲ್ಲ, ನಾವು ಸ್ವಲ್ಪ ಕಡಿಮೆ ಇದೆ. 8 ದಿನ ನಮ್ಮೂರಲ್ಲಿದ್ದು ಅಲ್ಲಿ ಸೌಂಡೇ ಇಲ್ಲ, ಆರಾಮಾಗಿ ಶಾಂತವಾದ ಪ್ರದೇಶ. ಇಲ್ಲಿ ಸೌಂಡ್ಗೆ ತಲೆ ನೋವಾಯ್ತಾ ಇದೆ. ಕೀ ಹಾರ್ನು ಎಷ್ಟು ಹಾರ್ನ್ ಬರುತ್ತೆ ನನಗೂ ಗೊತ್ತಿಲ್ಲ. ಇವಾಗ ಏನು ಮಾಡೋದು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹೊರಗಡೆ ಹೋಗೋಣ. ಅದು ಎಕ್ಸ್ಪೋರ್ಟ್ ಆಗಿ ಅದೇ ಅದು ಮಾಡಿ ರೀಲು ಮಾಡಿ 4 ಗಂಟೆ ಆಗಿಬಿಡುತ್ತೆ ನನ್ನ ಪ್ರಕಾರ. 4 ಗಂಟೆ ಇಲ್ಲ, ಜಾಸ್ತಿ ಆಗುತ್ತೆ. 4 ಗಂಟೆ ಅಂತೂ ಕಮ್ಮಿ ಎಳಿರೋದು ನಾನು. ಏನು ಗುರು ಇದು. ಏನೋ ಒಂದು ಮಾಡ್ತಾ ಇರೋದು, ಸುಮ್ಮನೆ ಲೈಫ್ ಹೋಯ್ತಾ ಇದೆ. ಎಲ್ಲ ಲೈಫ್ ಥರ ನಾವೇನು ಯೂನಿಫಾರ್ಮ್ ಮಾಡ್ತಾ ಇಲ್ಲ, ಏನು ಕರ್ಮನೂ ಮಾಡ್ತಾ ಇಲ್ಲ. ಈ ಮರ ಎಲ್ಲ ತುಂಬ ಒಂದು ವಾರದಲ್ಲಿ ಇಷ್ಟೊಂದು ಇದಾಗ್ಬಿಟ್ಟಿದೆಯಾ, ನನಗೆ ಚೇಂಜಸ್ ಗೊತ್ತಾಗ್ತಾ ಇದೆ. ಈ ಮರ ಆ ಮರ ಸೊ ಅಂದರೆ ತುಂಬ ಎಲೆಗಳು ಬೆಳ್ಕೊಬಿಟ್ಟಿದೆ ಅಂತ ನನಗನ್ಸುತ್ತೆ. ನಾನು ಹಳೆ ಒಳಗೂ ಒಂದ್ಸಲ ನೋಡಿದ್ರೆ ಇನ್ನೂ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಅದು ನನ್ನ ಕಣ್ಣಿಗೆ ಇವಾಗ ಅಬ್ಸರ್ವ್ ಅದೇ ಆಗ್ತಾಯಿದೆ. ಅಂದರೆ ಫುಲ್ಲು ಸ್ವಲ್ಪ ಗ್ರೀನರಿ ಜಾಸ್ತಿ ಆಗಿದೆ. ನನ್ನ ಪ್ರಕಾರ ಮಳೆ ಹೊಡೆದಿರೋದ್ರಿಂದ ಆ ಥರ ಅನಿಸ್ತಾ ಇರ್ಬೋದು, ನನಗೂ ಸರಿ ಗೊತ್ತಿಲ್ಲ. ಬಟ್ ಆದರೆ ನೋಡೋದಕ್ಕೆ ಈ ಮರದಲ್ಲಿ ಆ ಮರದಲ್ಲಿ ಎಲ್ಲ ಎಲೆ ಜಾಸ್ತಿ ಬಂದಿರೋ ಥರ ಕಾಣಿಸ್ತಿದೆ. ಇದು ಅದು ಅದರಲ್ಲೆಲ್ಲ ಅಂದರೆ ಎಲೆ ಜಾಸ್ತಿ ಬಂತಾ ಇಲ್ಲ, ಇದ್ರ ಮೇಲೆ ಇರೋ ಧೂಳೆಲ್ಲ ಹೋಗಿರೋದಕ್ಕೆ ಹಿಂಗೆ ಕಾಣಿಸ್ತಿದೆ, ನನಗೂ ಗೊತ್ತಾಗ್ತಾ ಇಲ್ಲ. ವೀಲಿಂಗ್ ಮಾಡ್ಕೊಂಡು ಹೋಗ್ತಾರಲ್ಲಪ್ಪ ಸೈಕಲಲ್ಲಿ. ಎಕ್ಸ್ಪೋರ್ಟ್ ಆಗಿದೆಯಾ ಅಂತ ಹೋಗಿ ನೋಡೋಣ ಬನ್ನಿ. ಸ್ಲೋ ಅಲ್ಲ, ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಸ್ಲೋ ಆಗ್ತಾಯಿದೆ. ಇದು 13% ಅಂದರೆ ಎಷ್ಟು ಸ್ಲೋ ಆಗ್ತಾಯಿದೆ ಗುರು ಇದು. ಇಷ್ಟು ಸ್ಲೋ ಆದರೆ ಇದಕ್ಕೆ ಅರ್ಧ ಗಂಟೆ ಬೇಕೀಗ. ಗೋಪುರದಲ್ಲಿ ಚಾರ್ಜು ಇಲ್ಲ, 20% ಚಾರ್ಜ್ ಇದೆ. ಸೊ ಒಂದು 60 ರೂಪಾಯಿ ತಗೊಂಡು ಹೋಗ್ತಾಯಿದ್ದೀನಿ. ಅಂದರೆ ಅದೊಂದು ಯಾವುದೋ ಒಂದು ಹೊಸ ಫ್ಲೇವರು ಲೇಸ್ ಬಿಟ್ಟಿದ್ದಾರೆ ಆಯಿತಾ, ಟ್ರೈ ಮಾಡೋಣ ಅಂತ. ಅದು ಸಿಗುತ್ತಾ ಗೊತ್ತಿಲ್ಲ, ಎಲ್ಲ ಶಾಪಲ್ಲೂ ಒಂದು 10 ರೂಪಾಯಿ ಸಿಗುತ್ತೆ. ಸೊ ಅಂತೂ 5 ರೂಪಾಯಿ ಪ್ಯಾಕು, 10 ರೂಪಾಯಿ ಪ್ಯಾಕು ತಿನ್ನೋಣ. ನನಗೆ ತುಂಬ ಫೇವ್ರೇಟ್ ಅಂದರೆ ಲೇಸಲ್ಲಿ ಇದು ಟೊಮೆಟೊ. ಅದು ಬಿಟ್ಟರೆ ಸೆಕೆಂಡು ಅಮೇರಿಕನ್ ಕ್ರೀಮ್ ಆ್ಯಂಡ್ ಆನಿಯನ್ ಬರುತ್ತಲ್ಲ ಅದು. ಸೊ ಅದು ಸೆಕೆಂಡ್ ಫೇವ್ರೇಟು. ಸೊ ಅದು ಬಿಟ್ಟು ಇದೊಂದು ಯಾವುದೊಂದು ಬಿಟ್ಟಿದ್ದಾರೆ ಅಂತೆ ಗಾರ್ಲಿಕ್ಕು. ನೋಡೋಣ ಸಿಗುತ್ತಾ ಅಂತಲೇ ಗೊತ್ತಿಲ್ಲ. ಏನೋ ಒಂದು ಎಡಿಟ್ ಮಾಡ್ತಾ ನಿಂತಿದ್ದೀನಿ. ಅಪ್ಪೋ ವಾಯ್ಸ್ ಓವರ್ ಕೊಡೋದಕ್ಕೆ ಹೆವಿ ಟೈಮ್ ಹಿಡಿಯುತ್ತೆ ಗುರು. ವಾಯ್ಸ್ ಓವರ್ ಆಯ್ತಾನೆ ಇಲ್ಲ ಇದು. ಏನೋ ಅದು ಅಂದರೆ ತುಂಬ ಹೊತ್ತು ಥಿಂಕ್ ಮಾಡಬೇಕು. ಇರೋದು 1.5 ನಿಮಿಷದ ವೀಡಿಯೋ. ಸೊ ಆದರೆ ಅದು ಥಿಂಕ್ ಮಾಡೋಷ್ಟರಲ್ಲಿ ತುಂಬ ಟೈಮ್ ಹಿಡಿದ್ಬಿಡುತ್ತೆ. ಏನೋ ಮಳೆ ಹೊಡೆಯೋದು ಕಾಣಿಸ್ತಿದೆ. ನಮ್ಮ PG ಸಿಸ್ಟಮೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ಅಂದರೆ ಎಕ್ಸಿಟ್ 10 ಗಂಟೆವರೆಗೆ ಇಲ್ಲಾಂದರೆ ಊಟ ಸಿಗಲ್ಲ. ಏನು ಮಾಡೋದು ನನಗೂ ಗೊತ್ತಿಲ್ಲ. ಅಂದರೆ ಫಸ್ಟು ಹೊರಗಡೆ ಅಂದರೆ ಮೇಲೆ ಒಂದು ಇತ್ತು, ಅಲ್ಲಿಡ್ತಿದ್ರು. ಸೊ ಇವಾಗ ಅಲ್ಲಿಡಲ್ವಂತೆ, ಅಂದರೆ ಕೆಳಗಡೆ ಇನ್ನೊಂದಿದೆ. ಸೊ ಅವ್ರದ್ದು ಮೇನ್ ಪ್ರಿಪ್ರೇಷನ್ ಮಾಡ್ತಾರಲ್ಲ, ಸೊ ಅಲ್ಲೇ ಇಡ್ತಾರಂತೆ. ಅಲ್ಲಿಟ್ಟರೆ ಅವರು ಎಕ್ಸಾಕ್ಟ್ 10 o'clockಗೆ ಲಾಕ್ ಮಾಡಿಬಿಡ್ತಾರೆ. ಇವತ್ತು ಹೆಂಗೆ ಅಂತ ನೋಡಬೇಕು ಫುಡ್ ಕತೆ. ಮಳೆ ಹೊಡೆಯೋ ಸೀನ್ ಅಂತೂ ಕಾಣಿಸ್ತಾ ಇದೆ. ಸೊ ನಮ್ಮ ಮನೆ ಹತ್ರನೂ ಇದೇ ಇತ್ತು ನಮ್ಮೂರಲ್ಲೂ. ಸೊ ಇಲ್ಲೂ ಹಂಗೆ ಕಾಣಿಸ್ತಾ ಇದೆ. ನಮ್ಮೂರಲ್ಲೂ ಈ ಥರ ಮೋಡ ಬರ್ತಿತ್ತು, ಮಳೆ ಹೊಡಿತಿರ್ಲಿಲ್ಲ. ಬಟ್ ಬ್ಯಾಂಗ್ಳೂರಲ್ಲೆಲ್ಲ ಮಳೆ ಹೊಡಿತಾ ಇತ್ತು ಅಂತ ನಾನೆಲ್ಲೋ ನ್ಯೂಸಲ್ಲಿ ನೋಡಿರೋದು. ಸೊ ನನಗೂ ಗೊತ್ತಿಲ್ಲ ಹೊಡೆದಿದೆಯಾ ಅಂತ. ಎಲ್ಲೆಲ್ಲೋ ನ್ಯೂಸಲ್ಲಿ ಮರ ಎಲ್ಲ ಬಿದ್ದಿದೆ ಅಂತೆಲ್ಲ ನೋಡಿದ್ದೆ. ಇಲ್ಲಿ ಸ್ವಲ್ಪ ಹೊಡೆದಿರೋ ಥರ ಕಾಣಿಸ್ತಿದೆ, ಬಟ್ ಇವಾಗ ಹೊಡೆಯುತ್ತಾ ಅದು ಗೊತ್ತಿಲ್ಲ.
ಸ್ವಲ್ಪ ಬೇಗ ಎಡಿಟಿಂಗು ಏನಿಲ್ಲ. ಸೊ ವಾಯ್ಸ್ ಓವರ್ ಒಂದೇ ಮೇಯ್ನ್ ತುಂಬ ಟೈಮ್ ಹಿಡಿಯೋದು, ಅದು ಬಿಟ್ಟರೆ ಬಾಕಿ ಎಲ್ಲ ಓಕೆ. ಯಾಕಂದರೆ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಸೊ ಒಬ್ಬನೇ ಇದ್ರೇ ಬೆಸ್ಟು. ಯಾಕಂದರೆ ಒಬ್ಬೊಬ್ರು ಇಂಟ್ರಪ್ಷನ್ ಮಾಡಿಬಿಟ್ರೆ ಮತ್ತೆ ಅದನ್ನು ರಿಪೀಟ್ ಮಾಡೋದು ತುಂಬ ಕಷ್ಟ. ಅಂದರೆ ಇಲ್ಲಿ ಆಲ್ರೆಡಿ ರಿಪೀಟ್ ಮಾಡ್ತೀವಿ, ಸೊ ಆ ರಿಪೀಟೇ ಬೇರೆ. ಅಂದರೆ ಅದು ಟೇಕ್ ತೊಗೊಳ್ತೀವಿ, 2-3 ಟೇಕ್ ತೊಗೊಂಡೆ ನಾನಂತ ಮಾಡೋದು. ಒಂದೊಂದು ಟೇಕಲ್ಲಿ ಆಗಿಬಿಡತ್ತೆ ಒಂದೊಂದು ಸಲ. ಸೊ ಇನ್ನೊಂದು ಕೆಲವೊಂದು ಎಷ್ಟು ಟೇಕ್ ತೊಗೊಳ್ತೀವಿ ಅಂತಲೇ ಗೊತ್ತಾಗಲ್ಲ. ಸೊ ಅಷ್ಟೊಂದು ಟೇಕ್ ತೊಗೊಂಡು ಮಾಡೋದು. ಅದು ಬಿಟ್ಟರೆ ಇನ್ನೇನು ಅಂತ ಹೇಳ್ತಿದ್ನಲ್ಲಪ್ಪ, ಅದೇ ಒಬ್ಬೊಬ್ಬನೇ ಇದ್ದರೆ ಸೊ ಬೇರೆಯವ್ರು ಇವಾಗ ಇಂಟ್ರಪ್ಷನ್ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಚೆನ್ನಾಗಿ ಬಂದಿರುತ್ತೆ. ಸೊ ಆ ಗ್ಯಾಪಲ್ಲಿ ಯಾರೋ ಒಬ್ಬರು ಕೆಮ್ಬಿಡೋದು ಇಲ್ಲ ಏನೋ ಒಂದು ಮಾತಾಡ್ಬಿಟ್ರೆ ಸೊ ಅದು ಕಂಪ್ಲೀಟ್ ಅಷ್ಟು ವೇಸ್ಟ್ ಆಗಿಬಿಡುತ್ತೆ. ಆ ರೀಸನಿಂದ ಈ ಥರ ಮಾಡ್ತಾ ಇರೋದು. ಸೊ ಬನ್ನಿ ಇವಾಗ ಇದು ಎಡಿಟಿಂಗ್ ಮಾಡಿ ಸಿಗ್ತೀನಿ. ಬ್ಲಾಗು ಗೊತ್ತಲ್ಲ, ಇವಾಗ ಇನ್ನೂ ಬ್ಯಾಂಗ್ಳೂರು ಬಂದಮೇಲೆ ಏನಿರಲ್ಲ. ನನ್ನ ಫೇಸು ನನ್ನ ಫೇಸ್ ನೋಡೋಕ್ಕೆ ಇಷ್ಟ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಈ ವ್ಲಾಗ್ನ ಯಾರು ನೋಡ್ಬೋದು? ಮನೆಯವರು ಸತ ನೋಡಲ್ಲ ಗುರು, ಏನು ಕ್ರೇಜಿ ಅಲ್ವಾ? ಬನ್ನಿ ರೂಮ್ಗೆ ಹೋಗಿ ಸಿಗ್ತೀನಿ. ಎಡಿಟಿಂಗ್ ಕಂಪ್ಲೀಟ್ ಆಗಿಲ್ಲ, ಚಾರ್ಜ್ ಬೇರೆ 9% ಇದೆ. ಇನ್ನು 9% ಇನ್ಯಾವಾಗ ಹೋಗುತ್ತೋ ಚಾರ್ಜು, ಏನೋ ಒಂದು ಆಯ್ತಾ ಇದೆ. ಬನ್ನಿ ಗೈಸ್ ಅಂತ ಏನು ಗಾಯ್ಸು. ಸೊ ನಾನು ಸ್ವಲ್ಪ ಕೆಲವೊಂದು ರಿಪೀಟೆಡ್ ವರ್ಡ್ಸು ಅಂದರೆ ಸೋ ಅಂತ ಯೂಸ್ ಮಾಡ್ತಿದ್ದೆ, ಅದು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಅದು ಬಿಟ್ಟರೆ ಕನ್ನಡದಲ್ಲಿ ಗುರು ಗುರು ಅಂತ ಜಾಸ್ತಿ ಯೂಸ್ ಮಾಡ್ತೀನಿ, ಅಂದರೆ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ. ಅದು ಬಿಟ್ಟರೆ ಇನ್ಯಾವುದು ಅಂದರೆ ಗುರು ಬಿಟ್ಟರೆ ಇನ್ಯಾವುದೋ ಒಂದು ಯೂಸ್ ಮಾಡ್ತೀನಿ. ಮಚ್ಚ ಅಂತ ಯೂಸ್ ಮಾಡಲ್ಲ. ಗುರು ಬಿಟ್ಟರೆ ಇನ್ನೊಂದು ಯಾವುದೊಂದು ಯೂಸ್ ಮಾಡ್ತೀನಿ, ನನಗೂ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಮತ್ತೆ ಸಿಗ್ತೀನಿ. ಇಲ್ಲಿ ಕ್ಯಾಮ್ರಾ ಹೋಗ್ಬಿಡ್ತಾಯಿತ್ತು. ಇಲ್ಲೇನೋ ಒಂದು ಗಲಾಟೆ ಆಗ್ತಾಯಿದೆ. ಸೊ ಆದರೆ ನಿಮ್ಗೆ ಕಾಣಿಸ್ತಾ ಇಲ್ಲ. ಸೊ ಇದರಲ್ಲಿ ಝೂಮ್ ಹಾಕೋಕ್ಕಾಗೋದೆ ಇಷ್ಟು, ಏನು ಏನೋ ಗೊತ್ತಿಲ್ಲಪ್ಪ. ಏಟು ಎಲ್ಲ ಬೀಳ್ತಾ ಇದೆ. ಅಲ್ಲಿಗೆ ಹೋಗೋಷ್ಟರಲ್ಲಿ ನನಗೂ ಟೈಮ್ ಇಲ್ಲ, ಏನಂತ ಗೊತ್ತಾಗ್ತಾಯಿಲ್ಲ. ಯಾರು ಗುರು ಅವನ್ನ ಕೆಳಗೆ ಹಾಕೊಂಡು ಹೊಡಿತವ್ರಲ್ಲ ಗುರು, ಚಪ್ಪಲಲ್ಲೆಲ್ಲ ಹೊಡಿತಾ ಇದ್ದಾರಲ್ಲಪ್ಪ. ಲಿಟ್ರಲಿ ಓ ಮೈ ಗಾಡ್. ನಿಮ್ಮ ಸೌಂಡ್ ಕೇಳಿಸ್ತಿರೋದು ನಾನು ನೋಡ್ತೀನಿ, ಆದರೆ ಝೂಮ್ ಆಗ್ತೀನಿ. पता नहीं किसको मार रहे हैं। हाँ चप्पल से मारे उसको। एक लड़का? हाँ वोट पतिया टाटा।